ಜೆಡಿಎಸ್ನ ನಾಯಕರುಗಳು ಹೋದ ಕಡೆ ಇಲ್ಲ ಗ್ಯಾರಂಟಿಗಳು MP ಎಲೆಕ್ಷನ್ ಆದ ಬಳಿಕ ಸ್ಟಾಪ್ ಮಾಡ್ತಾರೆ, ನೀವು ಮತ ಕೊಡಬೇಡಿ ಅಂತ ಪ್ರಚಾರ ಮಾಡ್ತಾರೆ. ಅದು ಭಯ ಹುಟ್ಟಿಸಿದ್ಯಾ ಅವ್ರಿಗೆ? ನೋಡಿ, ಅವರು ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಮೋದಿ ಗ್ಯಾರಂಟಿ ಏನು? ಮೋದಿ ಅವರು ಯಾವ ಗ್ಯಾರಂಟಿಯನ್ನ ಈ ದೇಶದ ಜನರ ಮುಂದೆ ಹೇಳಿದ್ರು? ಆ ಮೋದಿ ಗ್ಯಾರಂಟಿ ಬೆಲೆ ಏರಿಕೆಯನ್ನ ತಡೆಯೋದಕ್ಕ, ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿದಂಥದ್ದ, ಅಥವಾ ಡಾಲರ್ ಬೆಲೆ 62 ರೂಪಾಯಿ ಆಗೋಗಿದೆ, ನಾನು ಇನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದ, ಹಣದುಬ್ಬರ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದ, ನಿರುದ್ಯೋಗ ಸಮಸ್ಯೆಯನ್ನ ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ದ, ಯಾವ ಗ್ಯಾರಂಟಿಗಳನ್ನ ಅವರು ಈ ದೇಶದ ಜನ ಮುಂದೆ ಕೊಟ್ಟಿದ್ರು? ಆ ದೇಶದ ಜನ ಏನನ್ನ ಈಡೇರಿಸಿದ್ದಾರೆ ಅದನ್ನ ಹೇಳ್ಬೇಕಲ್ಲ. ಮೋದಿ ಗ್ಯಾರಂಟಿ ಅಂತ ಅಂದ್ರೆ ನಾನು ಹೇಳ್ಬೋದು DK ಸುರೇಶ್ ಗ್ಯಾರಂಟಿ ಅಂತ. ಗ್ಯಾರಂಟಿಯಿಂದ ಭಯ ಬಂದಿದೆ. ಕರ್ನಾಟಕದ ಗ್ಯಾರಂಟಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಭಯ ಬಂದಿದೆ. ನಮ್ಮ ಗ್ಯಾರಂಟಿಗಳು ಪ್ರತಿ ಮನೆ ಮನೆ ಬಾಗಿಲಿಗೆ ತಲುಪಿದೆ. ಇವತ್ತು ಜನ ಪ್ರತಿಯೊಬ್ಬರೂ ಕೂಡ ನೆನೆಸ್ಕೊಳ್ಳುವಂತ ರೀತಿಯಲ್ಲಿ ಕಾರ್ಯಕ್ರಮವನ್ನು ಅನುಷ್ಠಾನ ಆಗಿದೆ. ಅದಕ್ಕೆ ಬಿಜೆಪಿಯವರು JDS ಅವರು ಬಹಳ ಕೀಳಾಗಿ, ಬಹಳ ಕೆಟ್ಟ ರೀತಿಯಲ್ಲಿ ಅದನ್ನ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಶಃ ಇದನ್ನ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಒಳ್ಳೆ ಫಲಿತಾಂಶ, ಒಳ್ಳೆ ರೀತಿಯಲ್ಲಿ ಯಾವ ಕೈ ಕೊಟ್ಟಿದೆ ಆ ಕೈಗೆ ಆಶೀರ್ವಾದ ಮಾಡುವಂತ ಕೆಲಸ ಈ ರಾಜ್ಯದ ಜನ ಮಾಡ್ತಾರೆ. ಕುಮಾರಸ್ವಾಮಿ ಅವರ ಬಗ್ಗೆ ಹೇಳಿದ್ರೆ ಅವರು ಕೂಡ ಕಲ್ಲೊಡಿತಾ ಇದ್ರು. ಅವರು ದಾಖಲೆ ಇದ್ರೆ ಕೊಡ್ಲಿ ಅಂತ ಹೇಳ್ತಾ ಇದ್ದಾರೆ. ದಾಖಲೆ ಇಟ್ಕೊಂಡು ಮಾತನಾಡಿ ಕೊಡ್ತೀನಪ್ಪ ಅಣ್ಣ. ಕನಕಪುರದಲ್ಲಿ ಎಲ್ಲಿ ಕಲ್ಲು ಹೊಡೆದವ್ರೆ, ಯಾರು ಇಳಕಲ್ಲಲ್ಲಿ ಎಲ್ಲಿ ಕಲ್ಲು ಹೊಡೆದವ್ರೆ ಎಲ್ಲ ಕೊಡ್ತೀನಿ. ಅದಕ್ಕೇನಂತೆ, ಯಾರ್ಯಾರ್ದು ಕುಟುಂಬದವರು ಅಂತ ನನ್ನ ಕುಟುಂಬದ ಮೇಲೆ ನಮ್ಮ ಮೇಲೆ ಒಂದು 20 ಕೇಸ್ ಹಾಕಿದ್ರು, ನೆನಪಿದೆಯಲ್ವಾ? ನನ್ನ ಮೇಲೆ ಒಂದು 20 ಕೇಸ್ ಹಾಕಿದ್ರು ನಮ್ಮ ಕುಟುಂಬದ ಮೇಲೆ. ಕೊಡ್ತೀವಿ. ಅಯ್ಯ, ಏನೋ ಬಾಯಿಗೆ ಬಂದದ್ದೇ ಮಾತಾಡ್ತಾರೆ, ಟಿವಿ ಅವ್ರು ತೋರಿಸ್ತಾರೆ ಅಂತಲ್ಲ. ಅವ್ರ ಕುಟುಂಬದವರು ಕನಕಪುರಕ್ಕೆ ಬಂದು ಯಾಕೆ ಕಲ್ಲು ಹೊಡೆದ್ರು ಅಂತ ಹೇಳ್ತೀನಿ. ಆಮೇಲೆ ಕುಟುಂಬಗಳ ಮಧ್ಯೆ ತರುವಂತದ್ದು ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳ್ಬೇಕಣ್ಣ. ಅವರು ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬದವರಲ್ವಾ? ಅವರು ಬೆಳೆ ಬೆಳೆಯೋದೆಲ್ಲ ಬರ ಯಾವ್ದದು ಆಲೂಗೆಡ್ಡೆನಾ? ಅಂತ 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 ನೀಚ ರಾಜಕಾರಣಿ ನಾನು ನೋಡ್ಲಿಲ್ಲ. ಅಂತ ರಾಜಕೀಯ ನಮಗೆ ಬರಲ್ಲ. ಸುಳ್ಳು ಹೇಳೋದ್ರಲ್ಲಿ ಕುಮಾರಸ್ವಾಮಿ ಅವರಿಗೆ ಡಾಕ್ಟರೇಟ್ ಕೊಡಬೇಕು. ಸುಳ್ಳು ಹೇಳೋದ್ರಲ್ಲಿ ಕುಮಾರಸ್ವಾಮಿಗೆ ಡಾಕ್ಟರೇಟ್ ಕೊಡಬೇಕು. DK ಶಿವಕುಮಾರ್ಗೆ ಅಂತ ಸ್ಥಿತಿ ಇವತ್ತು ಬಂದಿಲ್ಲ, ಮುಂದೇನೂ ಬರೋದಿಲ್ಲ. ಗೌರವ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವರು ಬೇರೆ ರೀತಿ ಅದನ್ನ ಬಿಂಬಿಸ್ಕೊಂಡ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಚರ್ಚೆಗೆ ಸಿದ್ಧವಾಗಿದ್ದೀವಿ ಅಂತ ಹೇಳಿದೀವಿ. ಚುನಾವಣೆ ಆದ್ಮೇಲೆ ಚರ್ಚೆಗೆ ಸಿದ್ಧ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.